ಮತ್ತೊಂದು ಕನ್ನಡ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ನೋಡ್ತಾ ಇದ್ದಂಗೆ ಈ ಟ್ರೈಲರ್ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಒಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ ಹಾಗೂ ಫೀಲ್ ಗುಡ್ ಸಿನಿಮಾ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತು ತೀರ್ಥರೂಪ ತಂದೆಯವರಿಗೆ ಸಿನಿಮಾದ ಟ್ರೈಲರ್. ಹೊಸ ಪ್ರತಿಭೆಗಳು ಹಾಗೂ ಸಾಕಷ್ಟು ವೆಟರನ್ ಕಲಾವಿದರುಗಳ ಸಮಾಗಮದಲ್ಲಿ ಮೂಡಿ ಬಂದಿರುವಂತಹ ಈ ಸಿನಿಮಾದ ಟ್ರೈಲರ್ ಬಗ್ಗೆ ನಮ್ಗೆ ಏನ್ ಅನಿಸ್ತು, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೊದಲನೇದಾಗಿ, ಸಿನಿಮಾ ಎಮೋಷನಲ್ ಆಗಿ ಆಡಿಯನ್ಸ್ಗೆ ಕನೆಕ್ಟ್ ಆಗುವಂತಹ ಕಥೆಯನ್ನ ಹೊಂದಿರೋದ್ರಿಂದ ಅದಕ್ಕೆ ತಕ್ಕನಾಗಿರುವಂತಹ ಲೊಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಕೂಡ ಇಲ್ಲಿ ಪ್ರಮುಖವಾಗಿ ಹೈಲೈಟ್ ಆಗುವಂತಹ ವಿಚಾರ. ರಾಮೇನಹಳ್ಳಿ ಜಗನ್ನಾಥ್ ಹೊಂದಿಸಿ ಬರೆಯಿರಿ ಸಿನಿಮಾದ ಖ್ಯಾತಿಯ ನಿರ್ದೇಶಕ. ಈ ಸಿನಿಮಾ ಇವರ 2ನೇ ನಿರ್ದೇಶನದ ಸಿನಿಮಾ. ಕಂಟೆಂಟ್ ಮೇಕಿಂಗ್ ಅಂತ ಓಡಾಡ್ತಾ ಇರುವಂತಹ ಈ ಫಾಸ್ಟ್ ಫೇಸ್ ಆಗಿರುವಂತಹ ಫಿಲಂ ಇಂಡಸ್ಟ್ರಿಯ ಜಮಾನದಲ್ಲಿ ಮನೆ ಮಂದಿ ಎಲ್ಲ ಒಟ್ಟಾಗಿ ಕುಳಿತು ನೋಡುವಂತಹ ಸಿನಿಮಾನ ರಾಮೇನಹಳ್ಳಿ ಜಗನ್ನಾಥ್ ಅವರು ಕೊಡೋದಕ್ಕೆ ಹೊರಟಿದ್ದಾರೆ ಅಂತ ಈ ಟ್ರೈಲರ್ ನೋಡಿದಾಗ ಅನಿಸ್ತು. ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾಗಳು ಸ್ಪೆಷಲ್ ಆಗಿ ಹೇಳಬೇಕು ಅಂತಂದ್ರೆ ಕನ್ನಡದಲ್ಲಿ ತುಂಬಾನೇ ಕಮ್ಮಿ ಆಗಿತ್ತು. ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಖಂಡಿತವಾಗ್ಲೂ ಅದಕ್ಕೊಂದು ಸರಿಯಾದ ಪೂರೈಕೆಯ ರೂಪದಲ್ಲಿ ಕಾಣ್ತಿದೆ. ಪೃಥ್ವಿ ಅನ್ನುವಂತಹ ಒಬ್ಬ ಟ್ರಾವೆಲ್ ಲಾಗರ್ ಯಾವ ರೀತಿ ತನ್ನ ಫ್ಯಾಮಿಲಿಯ ಸತ್ಯನ ಅರ್ಥ ಮಾಡಿಕೊಂಡು ತನ್ನ ತಂದೆಯನ್ನ ಹುಡ್ಕೊಂಡು ಹೋಗ್ತಾನೆ ಅನ್ನುವಂತಹ ಕಥೆಯನ್ನ ಡೈರೆಕ್ಟ್ರು ಇಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ. ನೋಡ್ಬೇಕಾದ್ರೆ ಮೋಸ್ಟ್ಲಿ ಸಿನಿಮಾದ ಕ್ಲೈಮ್ಯಾಕ್ಸು ಯಾವ ರೀತಿಯಲ್ಲಿ ಎಮೋಷನಲ್ ಆಗಿರ್ಬೋದು ಅನ್ನುವಂತಹ ಫೀಲು ಅಂಡ್ ಅದರ ವೈಬು ಟಚ್ ಆಯ್ತು. ಅದಲ್ವಾ ಟ್ರೈಲರು ನಮ್ಗೆ ಯಾವ ರೀತಿಯಲ್ಲಿ ಕನೆಕ್ಟ್ ಆಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಿಹಾರ್ ಮುಖೇಶ್ ಸಿನಿಮಾದಲ್ಲಿ ಲೀಡಾಗಿ ಕಾಣಿಸ್ಕೊಳ್ತಾ ಇದ್ದು ಇದು ಅವರ ಡೆಬ್ಯೂ ಸಿನಿಮಾ ಆಗಿದೆ. ಹಾಗಿದ್ರು ಕೂಡ ಅವರ ನಟನೆಯಲ್ಲಿ ಯಾವುದೇ ರೀತಿಯ ಹೊಸ ಆಕ್ಟರ್ ಅನ್ನುವಂತಹ ಕಳೆ ಕಾಣ್ತಾ ಇಲ್ಲ. ಒಂದು ಮಟ್ಟಿಗಿನ ಅನುಭವ ಕಾಣಿಸ್ತು. ರಚನಾ ಇಂದರ್ ಇಲ್ಲಿ ಅವರಿಗೆ ಒಬ್ಬ ಫ್ಯಾನ್ ಆಗಿ ಹಾಗೂ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಸರ್ಪ್ರೈಸಿಂಗ್ ಆಗಿದ್ದು, ತುಂಬಾ ಟೈಮ್ ಆದ್ಮೇಲೆ ನಟಿ ಸಿತಾರಾ ಅವರು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು. ಒಂದು ಕಾಲದಲ್ಲಿ ಈ ರೀತಿಯ ಫ್ಯಾಮಿಲಿ ಎಂಟರ್ಟೈನರ್ ಹಾಗೂ ಎಮೋಷನಲ್ ಪಾತ್ರಗಳನ್ನ ಹೊಂದಿರುವಂತಹ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡು ಸಾಕಷ್ಟು ವರ್ಷಗಳ ಕಾಲ ಕನ್ನಡದ ಆಡಿಯನ್ಸ್ ಮನಗೆದ್ದಂತಹ ನಟಿ ಅವರು ಮತ್ತೊಮ್ಮೆ ಅವರ ಸ್ಟ್ರಾಂಗ್ ಝೋನ್ ನಲ್ಲಿ ಕಂಬ್ಯಾಕ್ ಮಾಡ್ತಾ ಇರೋದು ಕೂಡ ಟ್ರೈಲರ್ ನಲ್ಲಿ ಮತ್ತೊಂದು ಹೈಲೈಟ್ ಆಗುವಂತಹ ಪಾಯಿಂಟ್. ಪಾತ್ರಗಳ ವಿಚಾರಕ್ಕೆ ಬಂದ್ರೆ ರಾಜೇಶ್ ನಟರಂಗ ಹಾಗೂ ರವೀಂದ್ರ ವಿಜಯ್ ಅವರ ಪಾತ್ರಗಳು ಕೂಡ ಸಿನಿಮಾದ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಡೈರೆಕ್ಟ್ರು ಈ ಪಾತ್ರಗಳನ್ನ ಕತೆಗೆ ತಕ್ಕಂತೆ ಹೇಳಿರುವಂತಹ ರೀತಿ ನಿಜಕ್ಕೂ ಕೂಡ ಟ್ರೈಲರ್ ನೋಡೋರ್ಗೆ ತುಂಬಾ ಕನೆಕ್ಟ್ ಆಗೋ ಹಾಗೆ ಮಾಡುತ್ತೆ. ಅಬ್ಬಬ್ಬಾ ನೋಡೇ ಇಲ್ಲ ಅನ್ನೋ ತರ ಕಂಟೆಂಟ್ ಅಲ್ಲ, ನೆಕ್ಸ್ಟ್ ಲೆವೆಲ್ ಮೇಕಿಂಗ್ ಗುರು ಫುಲ್ ಖರ್ಚು ಮಾಡಿದ್ದಾರೆ ಅನ್ನೋ ತರನೂ ಅಲ್ಲ. ಆದ್ರೆ ಒಬ್ಬ ಆಡಿಯನ್ಸ್ಗೆ ಪ್ರತಿಯೊಂದು ವಿಷಯಗಳಲ್ಲೂ ಅಥವಾ ಪ್ರತಿಯೊಂದು ಫ್ಯಾಕ್ಟರ್ಸ್ ಗಳಲ್ಲೂ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದ್ದಾಗ ಅಂತಹ ಒಂದು ಎಂಟರ್ಟೈನರ್ ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ತೀರ್ಥರೂಪ ತಂದೆಯವರಿಗೆ ಸಿನಿಮಾ ನಿರಾಸೆ ಮಾಡಲ್ಲ ಅಂತ ಅನಿಸ್ತದೆ. ಕಾದ್ ನೋಡ್ಬೇಕು. ಸಿನಿಮಾ ಇದೆ ಜನವರಿ 1ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿಯಾಗಿ ನಿಂತಿದೆ. ಟ್ರೈಲರ್ ಮೂಲಕ ಖಂಡಿತವಾಗ್ಲೂ ಪಾಸ್ ಮಾರ್ಕ್ಸ್ ಪಡ್ಕೊಂಡಿದೆ. ಅಂಡ್ ಜನವರಿಲಿ ಕನ್ನಡದ ಸಿನಿಮಾಗಳು ರಿಲೀಸ್ ಆಗ್ತಿಲ್ಲ ಅನ್ನುವಂತಹ ಕೊರಗನ್ನ ಕೂಡ ಈ ಸಿನಿಮಾ ನೀಗಿಸ್ತಿದೆ. ಹೋಪ್ಫುಲಿ 2026 ಈ ಸಿನಿಮಾದ ಗೆಲುವಿಂದ ಶುರುವಾಗ್ಲಿ ಅಂತ ನಾನು ಹಾರೈಸ್ತೀನಿ. ಜೋ ಕೋಸ್ಟಾ ಅವರ ಮ್ಯೂಸಿಕ್ ಕೂಡ ಈ ಎಮೋಷನ್ಗೆ ಒಂದು ಭಾವನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಟ್ರೈಲರ್ ಅಲ್ಲಿ ಮಾಡಿರೋದು ಕೂಡ ನಾವು ಮರೆಯೋ ಹಾಗಿಲ್ಲ. ಇಷ್ಟೆಲ್ಲ ಅಂಶಗಳನ್ನ ಹೊಂದಿರುವಂತಹ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿಯಾಗಿ ನಿಂತಿದ್ದು ಕನ್ನಡದ ಬಿಗ್ ಬಜೆಟ್ ಸಿನಿಮಾಗಳ ನಡುವೆ ಇದೊಂದು ಕನ್ನಡತನದ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಬರ್ತಾ ಇದೆ ಅಂತ ಅನಿಸ್ತು. ಟ್ರೈಲರ್ ನೋಡಿ ನಮಗನ್ಸಿದ್ದಿಷ್ಟು, ನಿಮ್ಗೇನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.